ನರೇಂದ್ರ ಮೋದಿ ಅವರು PM ಅಭ್ಯರ್ಥಿ ಆದಾಗಲೂ ಅಷ್ಟೇ, ಅರವಿಂದ್ ಕೇಜ್ರಿವಾಲ್ ಬಂದಾಗಲೂ ಅಷ್ಟೇ, ಇವಾಗ TVKಗೂ ಅದೇ ರೀತಿಯಾಗಿದೆ. ಕರ್ನಾಟಕದವ್ರಿಗೂ ಕೂಡ ಇಂಥದ್ದೊಂದು ಬದಲಾವಣೆ ಬೇಕಾಗಿದೆ. ಅದರ ಬದಲಾವಣೆ ತರೋರು ಯಾರು? ಅದು ಉಪೇಂದ್ರ ಅವರ ಪ್ರಜಾಕೀಯ. ಏನಕ್ಕೆ ನಿಮಗೆ ಓಟ್ ಹಾಕಬೇಕು ಅಂತ ಕೂಡ ನೀವು ಕ್ಯಾಂಪೇನ್ ಮಾಡಬೇಕಲ್ವಾ? ಕರ್ನಾಟಕ ಈಸ್ ವೆರಿ ವೆಲ್ ಪರ್ಫಾರ್ಮಿಂಗ್ ಸ್ಟೇಟ್. ಎಲ್ಲರಿಗೂ ಕರ್ನಾಟಕ ಬೇಕು. ಜನರು ಬದಲಾವಣೆನ ಬಯಸಿದಾಗ ಹೇಗೆ ದೊಡ್ಡ ದೊಡ್ಡ ಪಾರ್ಟಿಗಳನ್ನ ಸೋಲಿಸಿ ಒಬ್ಬ ಹೊಸ ವ್ಯಕ್ತಿನ ಗೆಲ್ಲಿಸಿದ್ದಾರೆ ಅನ್ನೋದಕ್ಕೆ ನಮ್ಮಲ್ಲಿ ಸಾಕಷ್ಟು ಉದಾಹರಣೆಗಳಿವೆ. ಫಾರ್ ದ ಫಸ್ಟ್ ಟೈಮ್ ನರೇಂದ್ರ ಮೋದಿ ಅವರು PM ಅಭ್ಯರ್ಥಿ ಆದಾಗಲೂ ಅಷ್ಟೇ ಜನ ಹೀಗೆ ರಿಯಾಕ್ಟ್ ಮಾಡಿದರು. ಆಪಿಂದ ಅರವಿಂದ್ ಕೇಜ್ರಿವಾಲ್ ಬಂದಾಗಲೂ ಅಷ್ಟೇ BJP ಕಾಂಗ್ರೆಸ್ ಇಬ್ಬರನ್ನು ಸೋಲಿಸಿ ಅವರಿಗೆ ಅಧಿಕಾರ ಕೊಟ್ಟಿದ್ದರು. ಇವಾಗ TVKಗೂ ಅದೇ ರೀತಿಯಾಗಿದೆ. TVKನ ಗೆಲ್ಲಿಸಿ ವಿಜಯ್ ಅವರಿಗೆ ಅಧಿಕಾರ ಕೊಡೋಕೆ ಹೊರಟಿದ್ದಾರೆ ತಮಿಳ್ನಾಡು ಅವರು. ಸೊ ನಮಗೆ ಅಂದರೆ ಕರ್ನಾಟಕದವ್ರಿಗೂ ಕೂಡ ಇಂಥದ್ದೊಂದು ಬದಲಾವಣೆ ಬೇಕಾಗಿದೆ. ಅದರ ಬದಲಾವಣೆ ತರೋರು ಯಾರು? JDS BJP ಜೊತೆ ಇದ್ದಾರೆ. ಸೊ ಎರಡೇ ಪಾರ್ಟಿ ಇವಾಗ BJP ಆ್ಯಂಡ್ ಕಾಂಗ್ರೆಸ್ ಇನ್ ಕರ್ನಾಟಕ. ಮೂರನೇ ಪಾರ್ಟಿ ಒಂದು ಇದೆ, ಅದು ಉಪೇಂದ್ರ ಅವರ ಪ್ರಜಾಕೀಯ. ಫಸ್ಟು ಪ್ರಜಾಕೀಯ ಆಗಿ ಬಂತು, ಆಮೇಲೆ ಉತ್ತಮ ಪ್ರಜಾಕೀಯ ಆಯಿತು, ಇವಾಗ ದ ರಿಯಲ್ ಪ್ರಜಾಕೀಯ ಆಗಿದೆ. ಉಪೇಂದ್ರ ಅವರ ಚಲನಚಿತ್ರಗಳ ಅಭಿಮಾನಿಯಾಗಿರುವ ನಾನು ಅವರ ರಾಜಕೀಯ ರಂಗದ ಐಡಿಯಾಲಜಿ ಅಭಿಮಾನಿ ಕೂಡ ಆಗಿದ್ದೇನೆ. ಅಂದರೆ ಅವ್ರ ಐಡಿಯಾಲಜಿ ಏನು? ಡೆಮೋಕ್ರಸಿ. ಜನರಿಗೇನು ಬೇಕೋ ಅದನ್ನು ಜನರೇ ಮಾಡಿಸ್ಕೊಬೇಕು ಅಂತ. ಐ ಅಗ್ರಿ ವಿತ್ ಯು ಸರ್, ಬಟ್ ಜನರೇ ನಿಂತ್ಕೊಂಡು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮಾಡಬೇಕು ಅನ್ನೋದು ಇಟ್ ಈಸ್ ಇಂಪಾಸಿಬಲ್ ಥಿಂಗ್. ಜನರಿಗೆ ಏನು ಬೇಕು ಅಂತ ಅರ್ಥ ಮಾಡಿಕೊಂಡು ಅವ್ರ ಪರವಾಗಿ ಕೆಲಸ ಮಾಡೋದಕ್ಕೆ ಒಬ್ಬ ರೆಪ್ರೆಸೆಂಟೇಟಿವ್ ಬೇಕಾಗಿರೋದು. ದ್ಯಾಟ್ ಈಸ್ ವಾಟ್ ಸಮಥಿಂಗ್ ಯು ನೀಡ್ ಟು ಲುಕ್ ಆ್ಯಟ್. ಇವಾಗ ಒಂದು 10-20 ಕೋಟಿ ಹಾಕ್ಬಿಟ್ಟು ಮಾಡೋ ಸಿನಿಮಾಗೆ ಈ ಕನ್ನಡ ಸಿನಿಮಾ ಗುರು, ಕನ್ನಡದವ್ರು ನೋಡಿ ಉಳಿಸ್ಕೊತಾರೆ ಅಂತ ಯಾಕೆ ಸುಮ್ಮನಿರಲ್ಲ ನೀವು? ಯಾಕೆ ಅಷ್ಟು ಸ್ಟೇಟ್ ವೈಡ್ ಸುತ್ತಿ ಪ್ರಮೋಟ್ ಮಾಡ್ತೀರಾ? ಸಿನಿಮಾದಲ್ಲಿ ಏನೋ ಇದೆ ನೋಡಿ ಗೆಲ್ಲಿಸಿ ಅಂತ ತಾನೇ ಪ್ರಮೋಟ್ ಮಾಡ್ತೀರಾ? ಹಾಗೆ ನಿಮ್ಮದೊಂದು ಪ್ರಜಾಕೀಯ, ದ ರಿಯಲ್ ಪ್ರಜಾಕೀಯ ಏನಿದೆ ಅದರದ್ದು ಐಡಿಯಾಲಜಿನ ನೀವು ಆನ್ಲೈನಲ್ಲಿ ಕುತ್ಕೊಂಡು ಒಂದು ಪ್ರೆಸ್ ಮೀಟಲ್ಲಿ ಅಡ್ರೆಸ್ ಮಾಡೋದ್ರ ಬದಲು ಹಳ್ಳಿಗೂ ಕ್ಷೇತ್ರಕ್ಕೂ ಹೋಗಿ ತಿಳಿಸಿ ಅಲ್ಲ ನಿಮ್ಮ ಐಡಿಯಾಲಜಿನ. ಐ ಸೀರಿಯಸ್ಲಿ ಅಪ್ರಿಷಿಯೇಟ್ ಯುವರ್ ಐಡಿಯಾಲಜಿ. ಒಬ್ಬ MLA ಆಗಬೇಕಂದ್ರೆ 30-40 ಕೋಟಿ ಖರ್ಚು ಮಾಡಬೇಕು ಅನ್ನೋದನ್ನು ಬ್ರೇಕ್ ಮಾಡಬೇಕು ಅಂತ ಹೊರಟಿದ್ದೀರಾ. ಐ ಟೋಟಲಿ ಸಪೋರ್ಟ್ ಯು. ಆದರೆ ಏನಕ್ಕೆ ನಿಮಗೆ ಓಟ್ ಹಾಕಬೇಕು ಅಂತ ಕೂಡ ನೀವು ಕ್ಯಾಂಪೇನ್ ಮಾಡಬೇಕಲ್ವಾ? ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕ್ಯಾಂಪೇನ್ ಮಾಡಿ ಅಂತ ಹೇಳ್ತಾ ಇಲ್ಲ. ಹೋಗಿ ಒಂದು ರ್ಯಾಲಿ ಮಾಡಿ, ಒಂದು ಮೀಟಿಂಗ್ ಮಾಡಿ, ಡೂ ಇಟ್ ಇನ್ ಯುವರ್ ಓನ್ ವೇ. ಸಪೋಸ್ ನಿಮಗೆ ಪಾಲಿಟಿಕ್ಸ್ ಇಂಟ್ರೆಸ್ಟ್ ಇಲ್ಲ ಅಂದಿದ್ರೆ, ನೀವು ಪಾಲಿಟಿಕ್ಸಿಗೆ ಬರದೇ ಇದ್ದಿದ್ದರೆ ನಾನು ಈ ಮಾತೇ ಹೇಳ್ತಿರಲಿಲ್ಲ ನಿಮಗೆ. ನನಗೆ ಒಬ್ಬ ಇಂಡಿವಿಜುವಲ್ ವ್ಯಕ್ತಿಯಾಗಿ ಒಂದು ಬದಲಾವಣೆ ನೋಡಬೇಕು ಅಂತ ಆಸೆ ಇದೆ, ಆದರೆ ಬದಲಾವಣೆ ತರೋ ಶಕ್ತಿ ನನಗಿಲ್ಲ. ಆದರೆ ಯಾರಾದರೂ ಒಬ್ಬರು ಬದಲಾವಣೆ ತರ್ತೀನಿ ಅಂತ ಮುಂದೆ ಬಂದರೆ ಅವ್ರಿಗೆ ಶಕ್ತಿ ತುಂಬುವಷ್ಟು ಶಕ್ತಿ ಖಂಡಿತವಾಗ್ಲೂ ಇದೆ ನಮಗೆ. ಸೊ ಒಂದು ಆ್ಯಪ್ ಲಾಂಚ್ ಮಾಡಿ, ಒಂದು ವೆಬ್ಸೈಟ್ ಲಾಂಚ್ ಮಾಡಿ, ಜನರು ಎಲ್ಲ ನೋಡಿಕೊಂಡು ನಿಮ್ಮ ಪಾರ್ಟಿಗೆ ಸಪೋರ್ಟ್ ಮಾಡಬೇಕು ಅನ್ನೋದನ್ನು ಪಕ್ಕಕ್ಕಿಟ್ಟು ಸ್ವಲ್ಪ ಫೀಲ್ಡ್ಗೆ ಇಳಿರಿ, ಕೆಲಸ ಮಾಡಿ. ಯಾಕಂದರೆ ನೀವೇ ಹೇಳಿರೋದು, ನೀವು ಪಾಲಿಟಿಕ್ಸಿಗೆ ಬರಬೇಕು ಅಂತಲೇ ನೀವು ಸಿನಿಮಾಗೆ ಬಂದಿದ್ದು. ಸೊ ಹೀಗಿರಬೇಕಾದ್ರೆ ಸಿನಿಮಾದಲ್ಲಿ ತಕ್ಕ ಮಟ್ಟಿಗಲ್ಲ, ದೊಡ್ಡ ಮಟ್ಟಿಗೆ ಸಾಧನೆ ಮಾಡಿದ್ದೀರಾ. ಕಮ್ ಟು ಪಾಲಿಟಿಕ್ಸ್ ನಾವು. ವಿ ನೀಡ್ ಸಮ್ ಚೇಂಜ್. ಕರ್ನಾಟಕ ಈಸ್ ವೆರಿ ವೆಲ್ ಪರ್ಫಾರ್ಮಿಂಗ್ ಸ್ಟೇಟ್. ಎಲ್ಲರಿಗೂ ಕರ್ನಾಟಕ ಬೇಕು, ಎಲ್ಲರಿಗೂ ಕರ್ನಾಟಕದ ಆಡಳಿತ ಬೇಕು. ಸೊ ಮುಂದಿನ ವರ್ಷ ಎಷ್ಟು ಫ್ರೀ ಬೀಸ್ಗಳನ್ನ BJP ಆ್ಯಂಡ್ ಕಾಂಗ್ರೆಸ್ ಅನೌನ್ಸ್ ಮಾಡ್ತಾರೆ ನೋಡಿ. ಇವಾಗ ಕೊಟ್ಟಿರೋ ಗ್ಯಾರಂಟಿಗಳಿಗೆ ಅಷ್ಟು ಕೋಟಿ ಹೋಗ್ತಾ ಇದೆ, ಅಭಿವೃದ್ಧಿ ಕಡೆ ನಾವು ಗಮನ ಹರಿಸೋಕ್ಕಾಗ್ತಾನೆ ಇಲ್ಲ. ಹೀಗಿರಬೇಕಾದ್ರೆ ಮುಂದಿನ ವರ್ಷ ಎಷ್ಟು ಕಾಂಪಿಟೇಟಿವ್ ಆಗಿರುತ್ತೆ ಎಲೆಕ್ಷನ್ ಅಂತ ನೀವೇ ಯೋಚನೆ ಮಾಡಿ. ಸೊ ಜನರು ಕೂಡ ರೆಡಿ ಇದ್ದಾರೆ ಒಂದು ಬದಲಾವಣೆ ತರೋದಕ್ಕೆ. ಆದರೆ ಯಾರಿಗೆ ಓಟ್ ಹಾಕಬೇಕು? ನಾವು ಇರೋದು ಎರಡೇ ಪಾರ್ಟಿ ಕರ್ನಾಟಕದಲ್ಲಿ, BJP ಆ್ಯಂಡ್ JDS ಟುಗೆದರ್ ವರ್ಸಸ್ ಕಾಂಗ್ರೆಸ್. ಹೀಗಿರಬೇಕಾದ್ರೆ ನಾವು ಯಾರಿಗೆ ಸಪೋರ್ಟ್ ಮಾಡಬೇಕು? ಇಬ್ಬರು ಫ್ರೀ ಬೀಸ್ ಇಟ್ಕೊಂಡು ಬರ್ತಾರೆ. ಬದಲಾವಣೆ ಬೇಕು, ಆದರೆ ತರೋದು ಯಾರು? ಬೆಕ್ಕಿಗೆ ಗಂಟೆ ಕಟ್ಟೋದು ಯಾರು? ನೀವು ಪ್ರಜಾಕೀಯ ಸ್ಟಾರ್ಟ್ ಮಾಡಿ, ಅದನ್ನು ಉತ್ತಮ ಪ್ರಜಾಕೀಯ ಮಾಡಿ, ಅದನ್ನು ದ ರಿಯಲ್ ಪ್ರಜಾಕೀಯ ಮಾಡಿ, ಮತ್ತೆ ಅದನ್ನು ಫ್ಯೂಚರಲ್ಲಿ ದ ಒನ್ ಆ್ಯಂಡ್ ಓನ್ಲಿ ಪ್ರಜಾಕೀಯ ಮಾಡಿ, ಏನಾದರೂ ಮಾಡಿ, ಒಟ್ಟಿನಲ್ಲಿ ಫೀಲ್ಡ್ಗಿಳಿದು ಕೆಲಸ ಮಾಡಿ. ನಿಮ್ಗೆ ಆಗಲ್ಲ ಅಂದರೆ ಫೇರ್ ಎನಫ್, ಇರೋ BJP ಕಾಂಗ್ರೆಸ್ ಎಲ್ಲ ನಾವು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಬಟ್ ಸಿನ್ಸ್ ಯು ಹ್ಯಾವ್ ರೇಸ್ಡ್ ಯುವರ್ ಹ್ಯಾಂಡ್, ಪ್ಲೀಸ್ ಡೂ ಇಟ್ ದ ವೇ ಇಟ್ ಡಿಮ್ಯಾಂಡ್ಸ್. ಥ್ಯಾಂಕ್ ಯು.